ನಿಮ್ಮ ಮನೆಯಲ್ಲಿ ನೆಮ್ಮದಿ ಇದೆಯಾ? ಪ್ರೀತಿ ಇದೆಯಾ? ಒಬ್ಬರಿಗೊಬ್ಬರ ನಡುವೆ ಗೌರವ ಇದೆಯಾ? ಇದ್ದರೆ ನೀವೇ ನಿಜವಾದ ಶ್ರೀಮಂತರು. ಇದೇ ನಮ್ಮ ವರಮಹಾಲಕ್ಷ್ಮಿ ವೃತ ಜಗತ್ತಿಗೆ ಹೇಳುವ ಸುಂದರ ಸಂದೇಶ. ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವ ಚಾರುಮತಿಯ ಕತೆ ಕೇಳಿದೀರಾ? ವೃತ್ತಕಥೆಯ ಪ್ರಕಾರ ಚಾರುಮತಿ ಎಂಬ ಸದ್ಗುಣವಂತ ಮಹಿಳೆಯ ಕನಸಿನಲ್ಲಿ ಮಹಾಲಕ್ಷ್ಮಿ ಕಾಣಿಸಿಕೊಂಡು ತನ್ನನ್ನು ಆರಾಧಿಸುವ ವರಲಕ್ಷ್ಮಿ ವೃತದ ವಿಧಾನವನ್ನು ತಿಳಿಸುತ್ತಾಳೆ. ಚಾರುಮತಿ ಅದನ್ನು ಭಕ್ತಿಯಿಂದ ಆಚರಿಸುತ್ತಾಳೆ. ನಂತರ ಇತರ ಮಹಿಳೆಯರು ಅವಳೊಂದಿಗೆ ಸೇರಿ ವೃತ ಮಾಡುತ್ತಾರೆ. ಅಲ್ಲಿಂದ ತಲೆಮಾರುಗಳಿಂದ ತಲೆಮಾರಿಗೆ ಸಾಗಿ ಬಂದ ನಂಬಿಕೆ ಮತ್ತು ಸಂಪ್ರದಾಯವೇ ವರಮಹಾಲಕ್ಷ್ಮಿ ವೃತ. ಶ್ರಾವಣ ಮಾಸದ ಶುಕ್ರವಾರ ಆಚರಿಸುವ ಈ ಹಬ್ಬದಲ್ಲಿ ಮತ್ತೊಂದು ಸುಂದರ ಅರ್ಥವನ್ನು ನಾವು ಕಾಣಬಹುದು. ಹೊರಗೆ ಮಳೆ, ಸುತ್ತಲೂ ಹಚ್ಚ ಹಸಿರಾದ ಪ್ರಕೃತಿ. ಅದೇ ರೀತಿ ನಮ್ಮ ಮನೆಯೊಳಗೂ ಹೊಸತನ, ಸಕಾರಾತ್ಮಕತೆ, ನೆಮ್ಮದಿ ಮತ್ತು ಸಮೃದ್ಧಿ ತುಂಬಲಿ ಎಂಬ ಆಶಯ. ಒಮ್ಮೆ ಪೂಜೆಯನ್ನೇ ಗಮನಿಸಿ. ಕಳಶ, ತೆಂಗಿನಕಾಯಿ, ಎಲೆಗಳು, ಧಾನ್ಯ, ಹೂವು, ದೀಪ, ಪ್ರಕೃತಿ ಕೊಟ್ಟ ವಸ್ತುಗಳನ್ನೇ ದೇವರಿಗೆ ಅರ್ಪಿಸಿ ಮುತ್ತೈದೆಯರನ್ನು ಮನೆಗೆ ಕರೆದು ಗೌರವಿಸುವುದು. ಅದು ಕೇವಲ ಸಂಪ್ರದಾಯವಾಗಿ ಉಳಿಯದೆ ಸ್ತ್ರೀ ಶಕ್ತಿಯನ್ನು ಗೌರವಿಸುವ ಸಂದೇಶವಾಗಲಿ.